ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಜುಳಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ರೆಸಿಪಿ ಬಂದು ಮಿಲೆಟ್ಸ್ ಯೂಸ್ ಮಾಡಿಕೊಂಡು ಬಿಸಿಬೇಳೆಭಾತ್ ಮಾಡ್ತಿರೋ ಅಂಥದ್ದು. ಇಲ್ಲಿ ನಾನು ಹಾರ್ಕ ತೊಗೊಂಡಿದ್ದೀನಿ ಮಿಲೆಟ್ಟಾಗಿ, ಮತ್ತು ಹೆಸರುಬೇಳೆ ಮತ್ತು ತೊಗರಿಬೇಳೆ ಇಷ್ಟು ಬಳಸ್ಕೊಂಡು ನಾವು ಇವತ್ತಿನ ಬಿಸಿಬೇಳೆಭಾತ್ ಮಾಡ್ತಿರೋ ಅಂಥದ್ದು. ಯಾರೆಲ್ಲ ಈ ಆರ್ಕ ನೋಡಿಲ್ಲ, ಇದು ನೋಡಿ, ಇಲ್ಲಿ ತೋರಿಸ್ತಿದ್ದೀನಲ್ಲ, ಇದೇ ಫ್ರೆಂಡ್ಸ್ ಆರ್ಕ ಅಂದರೆ. ನಿಮ್ಗೆ ಸರಿಯಾಗಿ ಕಾಣಿಸ್ತಿದೆಯೋ ಏನೋ ನನಗೆ ಗೊತ್ತಿಲ್ಲ. ನೋಡಿ, ಈ ಥರ ಇರುತ್ತೆ. ಇದು ಅನ್ಪಾಲಿಶ್ಡ್. ಇದನ್ನು ನಾನು ಆರ್ಗ್ಯಾನಿಕ್ ಶಾಪಲ್ಲಿ ತೊಗೊಂಡಿರೋ ಅಂಥದ್ದು. ಅನ್ಪಾಲಿಶ್ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನು ತೊಗೊಂಡೆ. ಇದನ್ನು ಬಳಸ್ಕೊಂಡು ನಾವು ಹೇಗೆ ಬಿಸಿಬೇಳೆಭಾತ್ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಇಲ್ಲಿ ನಾನು ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ ಕಾಯಕ್ಕಿಟ್ಟು ಈಗ ನಾನು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಕುಕ್ಕರ್ ಕಾದಿದೆ. ಇದಕ್ಕೆ ನಾನು ಒಂದು 4-5 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಇಲ್ಲಿ ಒಂದು 1/2 ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಹಾಕ್ಕೊಂಡ್ಮೇಲೆ ಜೀರಿಗೆ ಹಾಕ್ಕೊಳ್ಳೋದು ಒಂದು 1/2 ಸ್ಪೂನು. ಜೀರಿಗೆ ಹಾಕ್ಕೊಂಡು ಅದು ಚೆನ್ನಾಗಿ ಫ್ರೈ, ಅಂದರೆ ಸಾಸಿವೆ ಮತ್ತು ಜೀರಿಗೆ ಫ್ರೈ ಆಗಬೇಕು. ನೋಡಿ, ಜೀರಿಗೆ ಹೀಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಹಾಕಿದ್ಮೇಲೆ ಅದೆರಡು ಚೆನ್ನಾಗಿ ಒಂದು 2 ಸೆಕೆಂಡ್ ಫ್ರೈ ಆಗಬೇಕು. ಈಗ ನೋಡಿ, ಇದಕ್ಕೆ ನಾನು ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ, ಕರಿಬೇವು ಹಾಕಿ ಫ್ರೈ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದನ್ನು ಫ್ರೈ ಮಾಡಬೇಕಾಗುತ್ತೆ. ಈಗ ನೋಡಿ ಫ್ರೆಂಡ್ಸ್, ನಾನು ಇದಕ್ಕೆ ಒಣಮೆಣಸಿನ್ಕಾಯಿ 1-2 ಅದನ್ನು ಮುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ ನಾನು ಇದನ್ನು ಫ್ರೈ ಮಾಡ್ತಾಯಿದ್ದೀನಿ. ನೀವು ನೋಡಬಹುದು, ಇದು ಬಿಸಿಬೇಳೆಭಾತ್ ಪೌಡ್ರ್ ಮಾಡ್ಕೊಳ್ಳೋಕ್ಕೆ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಈ ಬಿಸಿಬೇಳೆಭಾತ್ ಪೌಡ್ರ್ ಹೇಗೆ ಮಾಡೋದು ಅಂತ ರೆಸಿಪಿ ಬೇಕಿದ್ದರೆ ನನ್ನ ವಿಡಿಯೋದಲ್ಲಿದೆ, ನೀವು ಪ್ರೀವಿಯಸ್ ವಿಡಿಯೋದಲ್ಲಿದೆ, ನೀವು ಅದನ್ನು ಚೆಕ್ ಮಾಡ್ಕೊಳ್ಳಿ. ಈಗ ನಾನು ಇದಕ್ಕೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಹಿಂಗೆ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊತ ಈಗ ಇಲ್ಲಿ ಒಂದು ಟೊಮೆಟೊ ಸಹ ಇಲ್ಲಿ ಹಾಕ್ಕೊಂಡಿದ್ದೀನಿ. ಟೊಮೆಟೊನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆಗಿ ಫ್ರೈ ಆಗಬೇಕು. ಈಗ ನೋಡಿ, ನಾನು ತರಕಾರಿಗಳನ್ನು ವಾಶ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಏನೇನು ತರಕಾರಿ ಬಳಸಿದ್ದೀನಿ ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್. ಇದಕ್ಕೆ ನಾನು ಕ್ಯಾರೆಟು, ಬೀನ್ಸು ಮತ್ತು ಇದು ಕಾರ್ನ್, ಕಡಲೆಬೀಜ ಇಷ್ಟು ಹಾಕ್ಕೊಂಡಿದ್ದೀನಿ. ಬಟಾಣಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕಿ ತರಕಾರಿ ಎಲ್ಲ ಚೆನ್ನಾಗಿ ಒಂದು 5 ನಿಮಿಷ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಹಾಗಾಗಿ ಇದನ್ನು ಚೆನ್ನಾಗಿ ನಾನೀಗ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಕೂಡ ಮಾಡ್ಕೊಂಡಿದ್ದೀನಿ. ಈಗ ಸ್ವಲ್ಪ ಕಡಲೆಬೀಜ ಕೂಡ ಇನ್ನೂ ಸ್ವಲ್ಪ ಹಾಕ್ಕೊಂಡೆ ನಾನು, ಯಾಕಂದರೆ ಮಧ್ಯೆ ಮಧ್ಯೆ ಬಾಯಿಗೆ ಸಿಕ್ತಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕ್ಕೊಂಡಿದ್ದೀನಿ. ನೀವು ನಿಮ್ಮ ರುಚಿಗೆ ಅನುಸಾರವಾಗಿ ಉಪ್ಪನ್ನು ಹಾಕ್ಕೊಳ್ಳಿ. ಈಗ ನೋಡಿ, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾನು ಇದಕ್ಕೆ ಬೇಕಾಗುವಷ್ಟು ಹುಣಸೆ ರಸ ಸಹ ತೊಗೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಈಗ ಉಪ್ಪು ಹುಳಿ ಎಲ್ಲ ಆಯಿತು. ಇವಾಗ ನಮಗಿದಕ್ಕೆ ಖಾರ ಬೇಕು. ಖಾರಕ್ಕೆ ನಾನು ಆವಾಗಲೇ ಫ್ರೈ ಮಾಡ್ಕೊಂಡಿದ್ದೆ ಅಲ್ವಾ, ಅದನ್ನೇ ನಾನೀಗ ಮಿಕ್ಸಿಗೆ ಪೌಡ್ರ್ ಮಾಡಿ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ನಾನಂತೂ ಫ್ರೆಶ್ಶಾಗೆ ಮಾಡ್ಕೊಳ್ತೀನಿ. ನೀವು ಬೇಕಿದ್ದರೆ ಅಂಗಡಿ ಪೌಡ್ರು ಕೂಡ ಯೂಸ್ ಮಾಡ್ಬೋದು. ಇಲ್ಲ ಅಂದರೆ ಮನೆಯಲ್ಲೇ ಮಾಡ್ಕೋಬೇಕು ಅಂದರೆ ನಂದು ರೆಸಿಪಿನೇ ಇದೆ, ಬಿಸಿಬೇಳೆಭಾತ್ ಪೌಡ್ರ್ ಹೇಗೆ ಮಾಡೋದು ಅಂತ ಹೇಳಿ ಪ್ರೀವಿಯಸ್ ವಿಡಿಯೋದಲ್ಲಿದೆ, ನೀವು ಅದನ್ನು ಚೆಕ್ ಮಾಡ್ಕೊಳ್ಳಿ. ಈಗ ಇದಕ್ಕೆ 1 ಇಂಚ್ ಆಗೋಷ್ಟು ಬೆಲ್ಲ ಸಹ ನಾನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಇದನ್ನೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ, ಆಗಲೇ ನಾನು ನಿಮಗೆ ಮಿಲೆಟ್ ತೋರಿಸಿದ್ದೆ ಅಲ್ವಾ, ಹೆಸರುಬೇಳೆ, ತೊಗರಿಬೇಳೆ ಮತ್ತು
ಆರ್ಕದಕ್ಕಿ. ಅದನ್ನೆಲ್ಲ ನಾನು ಇದು ಮಾಡಲಿಕ್ಕೆ ತರಕಾರಿ ಇದು ಎಲ್ಲ ಹಚ್ಕೊಳ್ಳೋಕ್ಕಿಂತ ಮುಂಚೆನೇ ಇದನ್ನು ತೊಳೆದ್ಬಿಟ್ಟು ನೀರಿಗೆ ಇಟ್ಟಿದ್ದೆ. ಒಂದು 20 ನಿಮಿಷ ನೆನೆದ್ರೆ ಸಾಕು ಫ್ರೆಂಡ್ಸ್. ಈಗ ನೋಡಿ ಇದೆಲ್ಲ ತೊಳೆದ್ಬಿಟ್ಟು ಇದು ಕೂಡ ನಾನು ಇದರೊಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಮಿಲೆಟ್ಸ್ ತಿನ್ನೋದ್ರಿಂದ ತುಂಬಾ ಆರೋಗ್ಯವಾಗಿರ್ತೀವಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಆಗಿನ ಕಾಲದಲ್ಲಿ ನಮ್ಮ ಅಜ್ಜಿ ಮುತ್ತಾತ ಇವರೆಲ್ಲ ಜಾಸ್ತಿ ಈ ಮಿಲೆಟ್ಸ್ನೇ ಯೂಸ್ ಮಾಡ್ತಾ ಇದ್ದಿದ್ದು. ಹಾಗಾಗಿ ಮತ್ತು ಇದೆಲ್ಲ ಶುಗರ್ ಪೇಷಂಟ್ಗೂ ತುಂಬ ಒಳ್ಳೆಯದು. ಹಾಗಾಗಿ ಈಗ ನೋಡಿ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಈ ಲೋಟದಲ್ಲಿ ತೊಗೊಂಡಿದ್ದೆ ತೊಗರಿಬೇಳೆ ಮತ್ತು 1 ಲೋಟ ತೊಗರಿಬೇಳೆ, 1 ಲೋಟ ಮಿಲೆಟ್. ಅದಕ್ಕೆ ಈಗ ನಾನು 6 ಲೋಟ ಆಗೋಷ್ಟು ನೀರನ್ನು ಇಲ್ಲಿ ಹಾಕಿದ್ದೀನಿ. ಈಗ ಒಮ್ಮೆ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. 1 ವಿಷಲ್ ಕೂಗಿದ್ರೆ ಸಾಕು, ಯಾಕೆಂದರೆ ಮಿಲೆಟ್ ಎಲ್ಲ ನೆಂದಿತ್ತು. ಹಾಗಾಗಿ ಈಗ ನೋಡಿ 1 ವಿಷಲ್ ಆಯಿತು. ಈಗ ಓಪನ್ ಮಾಡಿದರೆ ಚೆನ್ನಾಗಿ ನಮ್ಮ ಬಿಸಿಬೇಳೆ ಬಾತ್ ನೋಡಿ ಗಟ್ಟಿನೇ ಆಗಿಲ್ಲ, ಚೆನ್ನಾಗಾಗಿದೆ. ಈ ಹದ ಇದ್ದರೆ ಸಾಕು, ನಮ್ಮ ಬಿಸಿಬೇಳೆ ಬಾತ್ ಚೆನ್ನಾಗಾಗಿದೆ. ಈಗ ಇದು ಅರೋಮಾ ಕೂಡ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ. ಈಗ ಇದನ್ನು ಸರ್ವ್ ಮಾಡಿ ತೋರಿಸ್ತೀನಿ. ಇದಕ್ಕೆ ನೀವು ಖಾರ ಬುಂದಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನನ್ನ ವೀಡಿಯೋಸ್ನ ಎಲ್ಲೂ ಸ್ಕಿಪ್ ಮಾಡಿ ನೋಡಿಬಿಡಿ ಫ್ರೆಂಡ್ಸ್. ಫುಲ್ಲಾಗಿ ನೋಡಿ, ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಹಾಗೆ ನಿಮ್ಮ ಒಂದು ಲೈಕು ನನಗೆ ತುಂಬ ಮುಖ್ಯ ಆಗುತ್ತೆ, ಯಾಕಂದರೆ ನಿಮ್ಮ ಒಂದು ಲೈಕು ತುಂಬ ಜನಕ್ಕೆ ರೀಚ್ ಆಗುತ್ತೆ. ಹಾಗಾಗಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.